ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು ವೀಕ್ 12 ಡ್ರಿಲ್ಲಿಂಗ್ ಮಿಷಿನ್ಸ್ಗೆ ಎಲ್ರಿಗೂ ಮತ್ತೆ ಸ್ವಾಗತ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಾವು ಡ್ರಿಲ್ಲಿಂಗ್ ಮಿಷಿನ್ಸ್ದು ಇಂಟ್ರೊಡಕ್ಷನ್ ಟು ಪರ್ಪಸ್, ವರ್ಕಿಂಗ್ ಪ್ರಿನ್ಸಿಪಲ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಅಪ್ಲಿಕೇಶನ್ಸ್ ತಿಳ್ಕೊಂಡ್ವಿ. ಹೌ ಡ್ರಿಲ್ಲಿಂಗ್ ಮಿಷಿನ್ಸ್ ಆರ್ ಕ್ಲಾಸಿಫೈಡ್ ಆ್ಯಂಡ್ ವಾಟ್ ಆರ್ ದ ಮೇಜರ್ ಪಾರ್ಟ್ಸ್ ಆಫ್ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ಸ್ ಆ್ಯಂಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಆಪರೇಷನ್ಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಡ್ರಿಲ್ಲಿಂಗ್ ಮಿಷಿನ್ಸ್ ಆ್ಯಂಡ್ ಟ್ವಿಸ್ಟ್ ಡ್ರಿಲ್ ಅಂತ ಏನು ಕರಿತೀವಿ ಅದ್ರದ್ದು ಪಾರ್ಟ್ಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಅಂತ ತಿಳ್ಕೊಂಡ್ರೆ, ಈ ಒಂದು ಸೆಷನಲ್ಲಿ ನಿಮ್ಮ ವರ್ಕ್ಶಾಪಲ್ಲಿ ಅಥವಾ ಮೆಷಿನ್ ಶಾಪಲ್ಲಿ ಯಾವ ಥರ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್ ಆಪ್ರೇಷನ್ಸ್ನ ಯೂಸ್ ಮಾಡ್ತಾರೆ, ಏನೇನು ಆಪರೇಟರ್ಸ್ ಬೇಕು, ಏನೇನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು, ಮತ್ತು ಪ್ರೊಸೀಜರ್ ಯಾವ ಥರ ಅಡಾಪ್ಟ್ ಮಾಡ್ಕೋಬೇಕು, ಅಬ್ಸರ್ವೇಷನ್ ಟೇಬಲ್ ಹೆಂಗೆ ಬರೆಯೋದು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಈ ಒಂದು ಸೆಷನ್ನಲ್ಲಿ. ಸೊ ನಿಮ್ಗೆ ತಿಳಿದಿರೋ ಹಾಗೆ ವಿ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಆಪರೇಷನ್ಸ್ ಸಚ್ ಎಸ್ ಡ್ರಿಲ್ಲಿಂಗ್, ರೀಮಿಂಗ್ ಆ್ಯಂಡ್ ಟ್ಯಾಪಿಂಗ್ ಆಪರೇಷನ್. ಬಿಫೋರ್ ಗೋಯಿಂಗ್ ಟು ದಿಸ್ ಯು ನೀಡ್ ಟು ಲರ್ನ್ ಅಥವಾ ಸ್ಟಡಿ ದ ಪಾರ್ಟ್ಸ್ ಆಫ್ ಎ ಡ್ರಿಲ್ಲಿಂಗ್ machine, and once you done the drilling operation, you need to measure by using go and no go gauge. ಗೋ ಮತ್ತು ನೋ ಗೋ ಗೇಜ್ ಅಂತ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಇದೆ. ಅದು ತುಂಬ ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟು. ಅದರಲ್ಲಿ ಈಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ 20 ಮಿಲಿಮೀಟರ್ಗೆ ನೀವು ಏನಾದ್ರು ಡ್ರಿಲ್ ಮಾಡಿದ್ದೀರಾ ಅಂದರೆ ಗೋ ಗೇಜ್ಗೆ ಕೆಲವೊಂದು ಟಾಲರೆನ್ಸ್ ಕೊಟ್ಟಿರ್ತಾರೆ. ನೋ ಗೋ ಗೇಜ್ಗೆ 20.5 ಅಥವಾ 19.5 ಆ ಥರ ಸೆಟ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಹಾಗಾಗಿ ಗೋ ಗೇಜ್ ಅಂದರೆ ಅದು ಡ್ರಿಲ್ ಮಾಡಿರೋ ಹೋಲ್ ಒಳಗಡೆ ಹೋಗಬೇಕು, ನೋ ಗೋ ಗೇಜ್ ಅಂದರೆ ಹೋಗಬಾರ್ದು ಅಂತ ಅಷ್ಟೇ ಅರ್ಥ ಅದ್ರದ್ದು. ಏನೇನೆಲ್ಲ ಆಪರೇಟರ್ಸ್ ಬೇಕು ಅಂದರೆ, ಯು ನೀಡ್ ಟು ಹ್ಯಾವ್ ಎ ಡ್ರಿಲ್ಲಿಂಗ್ ಮಿಷಿನ್, ಯು ನೀಡ್ ಟು ಹ್ಯಾವ್ ಎ ಡ್ರಿಲ್ ಬಿಟ್ಸ್, ರೀಮರ್ ಬೇಕು ರೀಮಿಂಗ್ ಆಪ್ರೇಷನ್ ಮಾಡೋದಕ್ಕೆ, ಟ್ಯಾಪ್ ಬೇಕು ಟ್ಯಾಪಿಂಗ್ ಆಪ್ರೇಷನ್ ಮಾಡೋದಕ್ಕೆ, ಟ್ಯಾಪನ್ನ ತಿರುಗಿಸೋದಕ್ಕೆ ರೆಂಚ್ ಬೇಕಾಗುತ್ತೆ, ವರ್ಕ್ ಪೀಸ್ ಆಬ್ವಿಯಸ್ಲಿ ಬೇಕೇ ಬೇಕು, ಬೆಂಚ್ ವೈಸ್ ಅಥವಾ ಮೆಷಿನ್ ವೈಸ್ ಆ ಕಾಂಪೊನೆಂಟ್ನ ಫಿಕ್ಸ್ ಮಾಡೋದಕ್ಕೆ ಬೇಕು. You need to have a cutting fluid to reduce the heat generated by rubbing action of the cutting tool and the workpiece. ಗೋ ಮತ್ತು ನೋ ಗೋ ಗೇಜು ಚೆಕ್ ಮಾಡೋದಕ್ಕೆ ಬೇಕು. ವರ್ನಿಯರ್ ಕ್ಯಾಲಿಪರ್ ಅಥವಾ ಮೈಕ್ರೋಮೀಟರು ಆ ಹೋಲ್ ಡಯಾಮೀಟರ್ನ ಚೆಕ್ ಮಾಡೋದಕ್ಕೆ ಬೇಕಾಗುತ್ತೆ. ಇಷ್ಟು ಇನ್ಸ್ಟ್ರೂಮೆಂಟ್ಸ್ನ ರೆಡಿ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಆ ಡ್ರಿಲ್ಲಿಂಗ್ ಆಪ್ರೇಷನ್ಸ್. ಬಿಫೋರ್ ಗೋಯಿಂಗ್ ಟು ದ ಡ್ರಿಲ್ಲಿಂಗ್ ಆಪ್ರೇಷನ್ ಯು ನೀಡ್ ಟು ನೋ what is drilling, what is reaming and what is tapping, and that you already learnt in my previous videos. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ಮೈ ಪ್ರೀವಿಯಸ್ ವಿಡಿಯೋ ಆ್ಯಂಡ್ ಲರ್ನ್ ದೋಸ್ ಆಪರೇಷನ್ಸ್, ಯಾವ ಥರ ಮಾಡ್ತಾರೆ ಅದನ್ನಂದರೆ ಏನು ಅನ್ನೋ ತಿಳ್ಕೊಳ್ಳಿ. ಆಮೇಲೆ ಕಮ್ ಬ್ಯಾಕ್ ಟು ದ ವರ್ಕ್ಶಾಪ್ ಅಂತ ಹೇಳ್ಬೋದು. ಸೊ ಡ್ರಿಲ್ಲಿಂಗ್ ಮಿಷಿನು ಸರ್ಕ್ಯುಲರ್ ಹೋಲ್ ಮಾಡೋದಕ್ಕೆ ಒಂದು ವರ್ಕ್ ಪೀಸಲ್ಲಿ ರೊಟೇಟಿಂಗ್ ಟೂಲ್ ಅಥವಾ ಡ್ರಿಲ್ ಬಿಟ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಆಪ್ರೇಷನ್ಗೆ ಡ್ರಿಲ್ಲಿಂಗ್ ಅಂತ ಕರಿತೀವಿ, ವಿಚ್ ಇಸ್ ಪರ್ಫಾರ್ಮ್ಡ್ ಬೈ ಮಿಷಿನ್ ಕಾಲ್ಡ್ ಡ್ರಿಲ್ಲಿಂಗ್ ಮಿಷಿನ್. ಸೊ ರೀಮಿಂಗ್ ಅಂದರೆ ಆಲ್ರೆಡಿ ಡ್ರಿಲ್ ಆಗಿರೋದನ್ನ ಆ್ಯಕ್ಯುರಸಿ ಮತ್ತು ಸರ್ಫೇಸ್ ಫಿನಿಶ್ ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಆಪ್ರೇಷನ್ಗೆ ನಾವು ರೀಮಿಂಗ್ ಅಂತ ಕರಿತೀವಿ. ಇನ್ನು ಟ್ಯಾಪಿಂಗ್ ಅಂತ ಹೇಳಿದ್ರೆ ಇಂಟರ್ನಲ್ ಥ್ರೆಡ್ಸ್ನ ಹೋಲ್ ಒಳಗಡೆ ಕಟ್ ಮಾಡೋದಕ್ಕೆ ನಾವು ಟ್ಯಾಪ್ ಅನ್ನೋ ಒಂದು ಕಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಮಾಡುವಂತಹ ಆಪ್ರೇಷನ್ಗೆ ಟ್ಯಾಪಿಂಗ್ ಅಂತ ಕರಿತೀವಿ. ಸೊ ಇಷ್ಟು ಮಾಡೋದಕ್ಕೆ ಯು ನೀಡ್ ಟು ಸೆಟ್ ಎ ಪ್ರಾಪರ್ ಸ್ಪೀಡ್ ಆ್ಯಂಡ್ ಡೆಪ್ತ್ ಆಫ್ ಕಟ್ ಅಥವಾ ಫೀಡ್ ಕೊಡಬೇಕು, ಮತ್ತು ಸರಿಯಾದ ರೀತಿಯಲ್ಲಿ ವರ್ಕ್ ಪೀಸನ್ನು ಅಲೈನ್ ಮಾಡಬೇಕು. ಇಷ್ಟನ್ನು ಕೂಡ ತುಂಬ ಇಂಪಾರ್ಟೆಂಟು ಫಾರ್ ಆ್ಯಕ್ಯುರೇಟ್ ಮೆಷಿನಿಂಗ್ ಅಂತ ಹೇಳ್ಬೋದು. ಇನ್ನು ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಪಾರ್ಟ್ಸ್ ಬಗ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ತುಂಬ ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವುದು ಅಂದರೆ ಬೇಸ್ ಇದೆ, ಇದರಲ್ಲಿ ಕಾಲಮ್ ಇದೆ ಮತ್ತು ರೇಡಿಯಲ್ ಆರ್ಮ್ ಇದೆ. ದಿಸ್ ಇಸ್ ಅ ಮೋಟರ್ ಫಾರ್ ಎಲಿವೇಟಿಂಗ್ ಸ್ಕ್ರೂ. ಇದು ಕೆಳಗಡೆ ಮೇಲ್ಗಡೆ ಮೂವ್ ಆಗೋದಕ್ಕೆ ಒಂದು ಮೋಟರ್ ಬೇಕು. ಎಲಿವೇಟಿಂಗ್ ಸ್ಕ್ರೂ ಇರುತ್ತೆ, ಇಟ್ ವಿಲ್ ಕ್ಯಾರಿ ದಿಸ್ ಅಪ್ ಆ್ಯಂಡ್ ಡೌನ್ ಮೋಷನ್. ಗೈಡ್ ವೇಸ್ ಬೇಕು ಟು ಗೆಟ್ ಮೂವ್. ಇದು ಏನು ಡ್ರಿಲ್ ಹೆಡ್ ಅಂತ ಏನಿದೆಯೋ ಇದನ್ನು ಆ ಕಡೆ ಮೂವ್ ಮಾಡೋದಕ್ಕೆ ಯು ನೀಡ್ ಟು ಹ್ಯಾವ್ ಅ ಮೋಟರ್ ಫಾರ್ ಡ್ರೈವಿಂಗ್ ಡ್ರಿಲ್ ಸ್ಪಿಂಡಲ್. ಡ್ರಿಲ್ ಹೆಡ್ ಬೇಕು, ಡ್ರಿಲ್ ಸ್ಪಿಂಡಲ್ ಬೇಕು 9 ಪಾರ್ಟ್ ಆ್ಯಂಡ್ ದ ಡ್ರಿಲ್ ಬಿಟ್, ಆ್ಯಂಡ್ ಫೈನಲಿ ವರ್ಕ್ ಪೀಸ್ನ ಫಿಕ್ಸ್ ಮಾಡೋದಕ್ಕೆ ಯು ನೀಡ್ ಟು ಹ್ಯಾವ್ ಎ ಫಿಕ್ಸ್ಚರ್ ಅಥವಾ ವೈಸ್ ಇರಬೇಕಾಗುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಯು ನೀಡ್ ಟು ಲರ್ನ್ ಬಿಫೋರ್ ಟೇಕಿಂಗ್ ಅಪ್ ದಿಸ್ ಆಪ್ರೇಷನ್ ಅಂತ ಹೇಳ್ಬೋದು. ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಪಾರ್ಟ್ಸ್ ಬಗ್ಗೆ ಈ ಒಂದು ಟಾಪಿಕಲ್ಲಿ ತಿಳ್ಕೊಂಡ್ರಿ. ನೆಕ್ಸ್ಟು ಡ್ರಿಲ್ಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಮೆಷಿನ್ ಶಾಪಲ್ಲಿ ಯು ನೀಡ್ ಟು ಅಡಾಪ್ಟ್ ಸಮ್ ಸೇಫ್ಟಿ ಪ್ರಿಕಾಷನ್ಸ್. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಸೊ ಯಾವತ್ತೂ ಕೂಡ ಅಲ್ಲಿ ಚಿಪ್ಸ್ ಎಲ್ಲ ಆರೋದ್ರಿಂದ ಹಾಟ್ ಚಿಪ್ಸು, ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಕ್ಲಾತಿಂಗ್, ಚೆನ್ನಾಗಿರುವಂಥ ಕ್ಲಾತ್ ಹಾಕಬೇಕು, ಮತ್ತು ಸೇಫ್ಟಿ ಗಾಗಲ್ಸ್, ಕಣ್ಣಿಗೆ ಯಾವುದೇ ರೀತಿಯಲ್ಲಿ ಬರಬಾರ್ದು, ಚಿಪ್ಸ್ ಹಾರಬಾರ್ದು ಅಂತ ಅಂದರೆ ಸೇಫ್ಟಿ ಗಾಗಲ್ಸ್ನ ವೇರ್ ಮಾಡಬೇಕು. ಸೊ ವರ್ಕ್ ಪೀಸು ಟೈಟಾಗಿ ಕ್ಲ್ಯಾಂಪ್ ಆಗಿದೆಯಾ ಅನ್ನೋದನ್ನು ಎನ್ಶೂರ್ ಮಾಡಬೇಕು. ಏನಾದರೂ ಅದು ಲೂಸ್ ಆದರೆ ದ ಅಲೈನ್ಮೆಂಟ್ ವಿಲ್ ಗೋಸ್ ಔಟ್ ಆ್ಯಂಡ್ ದ ಡ್ರಿಲ್ಲಿಂಗ್ ಮೇ ಡಿಫೆಕ್ಟ್ ಪಾರ್ಟ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲೇನಾದರೂ ನೀವು ಟೈಟ್ ಮಾಡುವಂಥ ಚಕ್ಕಿ ಇದ್ದರೆ ಅದನ್ನು ಫಸ್ಟು ರಿಮೂವ್ ಮಾಡಬೇಕು. ಅದಾದಮೇಲೆ ಯಾವುದೇ ರೊಟೇಟಿಂಗ್ ಟೂಲ್ಸ್ನ ಕೈಯಲ್ಲಿ ಟಚ್ ಮಾಡಬಾರ್ದು. ಕರೆಕ್ಟಾಗಿರೋ ಸ್ಪೀಡು ಮತ್ತು ಫೀಡ್ನ ಸೆಟ್ ಮಾಡಬೇಕು ಬಿಫೋರ್ ಡೂಯಿಂಗ್ ದ ಆ್ಯಕ್ಚುಯಲ್ ಆಪ್ರೇಷನ್. ಕಟಿಂಗ್ ಫ್ಲೂಯಿಡ್ನ
ಹೀಟ್ನ ರಿಡ್ಯೂಸ್ ಮಾಡೋದಕ್ಕೆ ಯಾವಾಗಲೂ ಆಗ್ತಾ ಇರಬೇಕು ಕಟಿಂಗ್ ಆಗೋ ತನಕ. ಸೊ ಕೀಪ್ ಯುವರ್ ಹ್ಯಾಂಡ್ಸ್ ಅವೇ ಫ್ರಮ್ ದ ಮೂವಿಂಗ್ ಪಾರ್ಟ್ಸ್. ನಿಮ್ಮ ಕೈಯನ್ನು ಮೂವಿಂಗ್ ಪಾರ್ಟ್ಸಿಂದ ತುಂಬ ದೂರದಲ್ಲಿ ಇಟ್ಕೋಬೇಕು. ಸೊ ಇಷ್ಟು ಬೇಸಿಕ್ ಸೇಫ್ಟಿ ಪ್ರಿಕಾಷನ್ಸ್ನ ನೀವು ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ಅನುಸರಿಸ್ಬೇಕಾಗುತ್ತೆ. ಇನ್ನು ಡ್ರಿಲ್ಲಿಂಗ್ ಮಾಡೋದಕ್ಕೆ ಪ್ರೊಸೀಜರ್ ಏನೇನು? ಫಸ್ಟು ವರ್ಕ್ ಪೀಸಲ್ಲಿ ಆ ಪಾಯಿಂಟ್ ಎಲ್ಲಿ ಡ್ರಿಲ್ ಆಗಬೇಕು ಅಲ್ಲಿ ಸೆಂಟರ್ ಪಾಯಿಂಟ್ನ ಲೊಕೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಯು ನೀಡ್ ಟು ಫಿಕ್ಸ್ ದ ವರ್ಕ್ ಪೀಸ್ ಇನ್ ಎ ವೈಸಿಗೆ ಅದನ್ನು ವರ್ಕ್ ಪೀಸ್ನ ಫಿಕ್ಸ್ ಮಾಡಬೇಕು. ಡ್ರಿಲ್ ಬಿಟ್ಟನ್ನು ಸರಿಯಾದ ಇದರಲ್ಲಿ ಚೆಕ್ಗೆ ಅಥವಾ ಡ್ರಿಲ್ ಸ್ಪಿಂಡಲ್ಗೆ ಫಿಕ್ಸ್ ಮಾಡಬೇಕು. ಸ್ಪೀಡು ಮತ್ತು ಕಟ್ಟಿಂಗ್ ಫ್ಲೂಯಿಡ್ ಯಾವ್ದು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಧಾನಕ್ಕೆ ಪ್ರಾಪರ್ ಫೀಡ್ ಕೊಟ್ಟು ಡ್ರಿಲ್ಲಿಂಗ್ನ ಶುರು ಮಾಡಬೇಕು. ಸೊ ರೀಮಿಂಗ್ ಮಾಡಬೇಕಾದ್ರೆ ಸ್ಲೈಟ್ಲಿ ಸ್ಮಾಲರ್ ಡ್ರಿಲ್ಡ್ ಹೋಲ್ ಇರುವಂತಹ ರೀಮರ್ಸ್ನ ಯು ನೀಡ್ ಟು ಟೇಕ್. ಫಿಕ್ಸ್ ದ ರೀಮರ್ ಇನ್ ದ ಚೆಕ್ಗೆ ಅಥವಾ ಏನು ಡ್ರಿಲ್ ಸ್ಪಿಂಡಲ್ಗೆ ಅದನ್ನು ಫಿಕ್ಸ್ ಮಾಡಬೇಕು. ಲೋಯರ್ ಸ್ಪೀಡಲ್ಲಿ ರೊಟೇಟ್ ಮಾಡಬೇಕು ಮತ್ತು ಕಟ್ಟಿಂಗ್ ಫ್ಲೂಯಿಡು ಅಪ್ಲೈ ಮಾಡೋದು ಮರಿಬಾರ್ದು. ಹೋಲನ್ನು ಫಿನಿಶ್ ಮಾಡಬೇಕು ಸ್ಮೂತಾಗಿ. ಇನ್ನು ರೀಮಿಂಗ್ ಆಪ್ರೇಷನ್, ಟ್ಯಾಪಿಂಗ್ ಆಪ್ರೇಷನ್ಗೆ ಬಂದರೆ ಅಗೇನ್ ದಿಸ್ ಇಸ್ ಅ ರೀಮಿಂಗ್ ರಿಲೇಟೆಡ್ ಥಿಂಗ್. ಸೊ ಟ್ಯಾಪ್ನ ಫಿಕ್ಸ್ ಮಾಡಿ. ಸೊ ದಿಸ್ ಇಸ್ ಟ್ಯಾಪಿಂಗ್ ಆಪ್ರೇಷನ್. ಸೊ ಯು ನೀಡ್ ಟು ಯೂಸ್ ಅ ಟ್ಯಾಪಿಂಗ್ ಟೂಲ್. ಸೊ ಅಲ್ಲಿ ನೀವು ಚೆಕ್ಗೆ ಟ್ಯಾಪ್ ಅಂತ ಏನು ಕರಿತೀವಿ ಅದನ್ನು ಫಿಕ್ಸ್ ಮಾಡಬೇಕು. ಇದನ್ನು ಏನು ಮಾಡ್ತಾರೆ ಯೂಶ್ವಲಿ ಅಂದರೆ ಹ್ಯಾಂಡ್ ರೆಂಚಿಂದ ಮಾಡ್ತಾರೆ. ಟ್ಯಾಪಿಂಗ್ ಮಾಡಬೇಕಾದ್ರೆ ಹ್ಯಾಂಡ್ ರೆಂಚ್ ಯೂಸ್ ಮಾಡಿ ಅದನ್ನು ಟ್ಯಾಪ್ ಮಾಡ್ತಾರೆ. ಇನ್ನು ಗೋ ಮತ್ತು ನೋ ಗೋ ಗೇಜ್ ಯೂಸ್ ಮಾಡಿಕೊಂಡು ಫುಲ್ಲಾಗಿ ಎಂಟರ್ ಏನಾರು ಆದರೆ ಗೋ ಗೇಜು ಡ್ರಿಲ್ ಆಗಿರೋದ್ರೊಳಗಡೆ ದಟ್ ಈಸ್ ಕರೆಕ್ಟ್ ಅಂತ ಹೇಳ್ಬೋದು. ನೋ ಗೋ ಗೇಜು ಶುಡ್ ನಾಟ್ ಎಂಟರ್, ಅದು ಎಂಟರ್ ಆಗಬಾರ್ದು. ಆವಾಗಲೂ ಕೂಡ ಅದು ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಹೋಲ್ ಅನ್ನೋದು ವಿತಿನ್ ದ ಲಿಮಿಟ್ಸ್ ಇದೆ. ವಿ ಕ್ಯಾನ್ ಟೇಕ್ ಅಪ್ ದಿಸ್ ಕಾಂಪೊನೆಂಟ್ ಇನ್ ಟು ಅವರ್ ಅಪ್ಲಿಕೇಶನ್ಸ್ ಅಂತ ವಿ ಕ್ಯಾನ್ ಕನ್ಕ್ಲೂಡ್. ಯು ಕ್ಯಾನ್ ರೈಟ್ ಅಬ್ಸರ್ವೇಷನ್ ಟೇಬಲ್ ಲೈಕ್ ಡ್ರಿಲ್ ಡಯಾಮೀಟರ್ ಎಷ್ಟು ಬಂದಿದೆ, ಗೋ ಗೇಜ್ ರಿಸಲ್ಟು ಮೂವ್ ಆಗ್ತಿದೆಯಾ, ನೋ ಗೋ ಮೂವ್ ಆಗ್ತಿಲ್ವಾ. ರೀಮರ್ದು ಅಷ್ಟೇ, ರೀಮಿಂಗ್ ಮಾಡಿದ್ಮೇಲೆ ಟ್ಯಾಪಿಂಗಿಗೆ ವಿ ಕೆನಾಟ್ ಯೂಸ್ ಗೋ ಆ್ಯಂಡ್ ನೋ ಗೋ ಗೇಜ್. ಎಷ್ಟು ಡಯಾಮೀಟರ್ ಥ್ರೆಡ್ ಇದೆ ಅದ್ರದ್ದು ಕೋರ್ ಡಯಾಮೀಟರ್ ಮತ್ತು ಅದ್ರದ್ದು ಮೇಜರ್ ಡಯಾಮೀಟರ್ನ ಬೇಕಾದ್ರೆ ಯು ಕ್ಯಾನ್ ರೈಟ್ ಹಿಯರ್. ಸೊ ದಿಸ್ ಇಸ್ ಅ ಸಿಂಪಲ್ ಅಬ್ಸರ್ವೇಷನ್ ಟೇಬಲ್ ಯು ಕುಡ್ ಹ್ಯಾವ್ ಯೂಸ್ ಇನ್ ಯುವರ್ ಟು ರೈಟ್ ಇನ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು. ಡ್ರಿಲ್ಲಿಂಗು, ರೀಮಿಂಗು, ಟ್ಯಾಪಿಂಗ್ನ ಸಕ್ಸಸ್ಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಗೋ ಮತ್ತು ನೋ ಗೋ ಗೇಜ್ ಯೂಸ್ ಮಾಡಿಕೊಂಡು ಚೆಕ್ ಮಾಡಿದ್ದೀವಿ ಅಂತ ಯು ಕ್ಯಾನ್ ಇನ್ಫರ್ ದ ರಿಸಲ್ಟ್ಸ್. ಸೊ ದಿಸ್ ಈಸ್ ಹೌ ಯು ಕ್ಯಾರಿ ಯುವರ್ ವರ್ಕ್ ಇನ್ ಮೆಷಿನ್ ಶಾಪ್. ಸೊ ಇಷ್ಟು ಹೇಳ್ತಾ ಇದರಲ್ಲಿ ಯಾವುದೇ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಅಸ್ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.